ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಅವಹೇಳನಕಾರಿಯಾಗಿ ಕೆಲವು ಪೋಸ್ಟರ್ಗಳನ್ನ ಮಾಡಿದ ಮೇಲೆ ಅಲ್ಲಿ ವೆಂಡರು ಒಬ್ಬರಿದ್ದಾರೆ ಡ್ರೈ ಫ್ರೂಟ್ಸ್ ಮಾಡೋರು, ಅವರಲ್ಲಿ ಸುಮಾರು ಅಲ್ಲೇ ಒಂದು 15-20 ಜನ ಮುಸ್ಲಿಂ ಹುಡುಗರು ಕೆಲಸ ಮಾಡಿದ್ರು. ಇದರ ಮೇಲೆ ಪ್ರಚೋದನಕಾರಿ ಆದಮೇಲೆ ತಕ್ಷಣವೇ ಪೊಲೀಸರು ಇಂಟರ್ಫಿಯರ್ ಮಾಡಿ ಇಲ್ಲಿ ಗಲಾಟೆ ಆಗುತ್ತೆ ಅಂತೇಳಿ ಸುಯೋಮೋಟೋವನ್ನು ಕೇಸ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಜೆ.ಸಿ.ಗೆ ಪ್ರೊಡ್ಯೂಸ್ ಮಾಡಿ ಜೆ.ಸಿ.ಲಿ ಕೊಟ್ಟಿದ್ದಾರೆ ಇಮಿಡಿಯೇಟಾಗಿ ಕೇಸ್ ಮಾಡಿ. ಮತ್ತು ಅಲ್ಲಿ ಇದ್ದಂಥ ಉದಯಗಿರಿನಲ್ಲಿ ಜನ ಎಲ್ಲ ಇದು ಮಾಡಿಬಿಟ್ಟು ಇವನು ಈ ಥರ ಅವಹೇಳನಕಾರಿ ಮಾಡಿದ್ದಾನೆ, ನಮ್ಮ ಕೈ ಕೊಡಿ, ಎಲ್ಲಿ ಪೊಲೀಸ್ ಸ್ಟೇಷನ್ ಇಟ್ಕೊಂಡಿದ್ರೆ ನಮ್ಮ ಕೈ ಕೊಡಿ, ನೀವು ಬಿಟ್ಬಿಡ್ತಾರೆ ಅವ್ರಿಗೆ, ಅವ್ನು ಪಾಠ ಕಲಿಸ್ತೀವಿ ಅಂತೇಳಿ ಅಲ್ಲಿ ಸ್ವಲ್ಪ ಗಲಾಟೆ ಮಾಡೋಕ್ಕೆ ಹೋಗಿದ್ದಾರೆ. ಸುಯೋಮೋಟೋ ಅಲ್ಲಿ ಕೇಸ್ ಮಾಡಿ ಅರೆಸ್ಟ್ ಮಾಡಿ ಜೆ.ಸಿ.ಗೆ ಪ್ರೊಡ್ಯೂಸ್ ಮಾಡಿದ್ರಿಂದ ಅದನ್ನೆಲ್ಲ ಹೇಳಿ ಅವರೆಲ್ಲ ಸ್ವಲ್ಪ ಕಲ್ಲು ತೂರಾಟ ನಡೆದಿದೆ. ಆಮೇಲೆಲ್ಲ ಸಿಚುವೇಶನ್ ಇಸ್ ಅಂಡರ್ ಕಂಟ್ರೋಲ್. ಅವರೆಲ್ಲ ಜನರಿಗೆ ಏನು ನಮ್ಮ ಮನವಿ ಮಾಡೋದಂತ ಯಾರ್ಯಾರು ಪ್ರಚೋದನಕಾರಿಯಾಗಿ ಕೆಲಸ ಮಾಡಿದ್ದಾರೆ ಅವ್ರ ಮೇಲೆ ಈಗ ಆಲ್ರೆಡಿ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಜೆ.ಸಿ. ಪ್ರೊಡ್ಯೂಸ್ ಮಾಡಿದ್ರು, ಜೆ.ಸಿ.ಲಿದ್ದಾರೆ, ಎಲ್ಲ ಪೀಸ್ ಮೇಂಟೈನ್ ಮಾಡಬೇಕು, ಕ್ರಮ ತಗೋತಾರೆ. ಸರ್, ಅದು ಮುಸ್ಲಿಂ ಬಾಯಿಹುಳು ಅಂತ ಇದ್ದು ಅಲ್ಲಿ ಯಾಕೆ ಕರ್ಕೊಂಡು ಹೋಗ್ಬೇಕು ಸರ್? ಅಧಿಕಾರಿಗಳು ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಯಾರಿಗೆ? ರಾಜನ್ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾವ ಜನ? ಕೆ.ಎನ್. ರಾಜನ್ ಅವರು. ಅಧಿಕಾರಿಗಳು ಸರ್ಕಾರದ ಹೆಸರು ಕೆಡಿಸ್ತಾ ಇದ್ದಾರೆ. ಎಲ್ಲಿಗೆ ಅರೆಸ್ಟ್ ಮಾಡಿದ್ಮೇಲೆ ಆ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಹೋಗಿದ್ರು? ಜೆ.ಸಿ. ಕೊಟ್ಟಿದ್ದಾರಲ್ಲ, ಇಮಿಡಿಯೇಟ್ಲಿ ಪೊಲೀಸ್ ಹ್ಯಾವ್ ಟೇಕನ್ ಆಕ್ಷನ್, ಇಮಿಡಿಯೇಟ್ಲಿ ಸ್ಟ್ರಾಂಗ್ ಇಂಟು ಆಕ್ಷನ್. ಶಿವಮೊಗ್ಗ ಕೇಸ್ ತಗೊಂಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ, ಜೆ.ಸಿ. ಕೊಟ್ಟಿದ್ದಾರೆ, ಜೆ.ಸಿ.ಲಿದ್ದಾರೆ, ಅವನೊಬ್ಬರು ಅದೆಲ್ಲ ಪೀಸ್ನ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿರೋ ಜನ ಪೀಸ್ ಮೇಂಟೈನ್, ಅವ್ರ ಉದ್ದೇಶ ಏನು, ಅವನು ನಮ್ಮ ಕೈ ಕೊಡಿ ಈ ಥರ ಅವಹೇಳನ ಮಾಡಿದ್ರೆ ಅನ್ನೋದು. ಆಲ್ರೆಡಿ ಆ್ಯಕ್ಷನ್ ಈಸ್ ಬೀಂಗ್ ಟೇಕನ್. ಆಲ್ ದೋಸ್ ಪೀಪಲ್ ಐ ಅಪೀಲ್ ಆ್ಯಂಡ್ ರಿಕ್ವೆಸ್ಟ್ ಆಲ್ ಆಫ್ ದೆಮ್ ಟು ಮೇಂಟೈನ್ ಪೀಸ್. ಕಾನೂನು ಪ್ರಕಾರ ಯಾರು ಇದಕ್ಕೆ ಇದು ಮಾಡ್ತಾರೆ, ಪ್ರಚೋದನೆ ಮಾಡ್ತಾರೆ, ಕ್ರಮ ಜರುಗಿಸಿದ್ದಾರೆ. ಅದನ್ನು ಇನ್ನೂ ಕ್ರಮ ಆದ ನಂತರದಲ್ಲೂ ಕೂಡ ಕಾನೂನನ್ನ ಕೈಗೆತ್ತಿಕೊಳ್ಳುವ ಕೆಲಸ ಆಯ್ತಾ ಹಾಗಾದ್ರೆ? ಅಲ್ಲಿ ಆದ ನಂತರ ಆಗ್ಲಿಲ್ಲ ಅವ್ರಿಗೆ. ಅವ್ರೇನು ಅಲ್ಲಿ ಎಮೋಷನಲ್ ಅಲ್ವಾ, ಎಮೋಷನಲ್ ಔಟ್ ಬಸ್ಟ್, ಇವ್ರು ಈ ಥರ ಮಾಡ್ದ, ಇಲ್ಲಿರ್ಬೋದು, ಅವ್ನು ಅರೆಸ್ಟ್ ಆಗಿಲ್ವೇನೋ ಅಂತ. ಆಮೇಲೆ ಅರೆಸ್ಟ್ ಆಗಿ ಜೆ.ಸಿ.ಗೆ ಆದಮೇಲೆ ಥಿಂಗ್ಸ್ ಹಾವ್ ಸೆಟಲ್ಡ್, ಲಾ ಇಸ್ ಮೈಂಟೈನ್, ಸಿಚುವೇಶನ್ ಇಸ್ ವೆಲ್ ಕಂಟ್ರೋಲ್. ಅವರೆಲ್ಲ ಅಪೀಲ್ ಮಾಡೋದು ಎಲ್ಲ ಕಾಮಗಿರಿ, ಲಾ ಅಂಡ್ ಆರ್ಡರ್, ಪೀಸ್ನ ಮೇಂಟೈನ್ ಮಾಡಿ. ವಿರೋಧ ಪಕ್ಷದ ನಾಯಕರು ಕೂಡ ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಅವರು ಒಂದು ಮಾತು ಹೇಳಿದ್ದಾರೆ, ಹಿಂದೂಗಳಿಗೆ ಆತಂಕ ಇದೆ ಮೈಸೂರಲ್ಲಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮೈಸೂರು ಈಸ್ ಎ ಕಲ್ಚರಲ್ ಸಿಟಿ, ಆ ಥರದ ಪ್ರಶ್ನೆ ಬರೋದೇ ಇಲ್ಲ. ಎಲ್ಲ ಅಣ್ಣ ತಮ್ಮದಿರ್ತಾರೆ ಬದುಕುವಂಥ ಊರು ಅದು. ಯಾವುದೋ ಒಂದು ಸ್ಟ್ರೇ ಘಟನೆ, ಅದನ್ನು ಖಂಡಿಸ್ತೀವಿ ನಾವು. ಯಾರೇ ಮಾಡಿದ್ರು ವಿಲ್ ನಾಟ್ ಅಲೋ ದಿಸ್ ಟು ಹ್ಯಾಪನ್, ವಿಲ್ ಕಂಡೆಮ್. ಘಟನೆ ರೀತಿಯಲ್ಲಿ ಈ ಘಟನೆ ನಡೆದಿದೆ. ಅವೆಲ್ಲ ಆ ಥರದಕ್ಕೆಲ್ಲ ಘಟನೆ ಅದಕ್ಕೆಲ್ಲ ಆಗೋದಿಲ್ಲ, ಅದಕ್ಕೆಲ್ಲ ಬಣ್ಣ ಗಿಣ್ಣ ಹಚ್ಚೋದು ಬೇಡ. ಇಟ್ಸ್ ಎನ್ ಇನ್ಸಿಡೆಂಟ್, ಪ್ರೊವೊಕೇಟಿವ್, ಆ್ಯಕ್ಷನ್ ಇಸ್ ಬಿಂಗ್ ಟೇಕನ್, ಪೀಸ್ ಇಸ್ ಮೈಂಟೈನ್ಡ್. ಸೊ ಅದನ್ನು ಹೆಚ್ಚಿಗೆ ಅದಕ್ಕೆ ತುಪ್ಪ ಸುರಿಸೋದು ಬೇಡ. ಅಲ್ಲ ಸರ್, ಈಗ ಅದು ಅಧಿಕಾರಿಗಳ ತಪ್ಪು ಇರಲ್ವಾ ಸರ್ ಆ ಥರ ಮಾಡಿದ್ದು? ಇಲ್ಲ, ಇಮಿಡಿಯೇಟಾಗಿ ಕ್ರಮ ತಗೊಂಡಿದ್ದಾರಲ್ವಾ, ಇಮಿಡಿಯೇಟಾಗಿ ಕ್ರಮ ಬೇಕಿತ್ತು. ನೋ, ದಟ್ ಇಸ್ ನಾಟ್ ದಿ ಕ್ವಶನ್. ಈಸ್ ಬಿಂಗ್ ಅರೆಸ್ಟೆಡ್, ಪ್ರೊಡ್ಯೂಸ್ ಜೆ.ಸಿ.ಗೆ ಹಾಕಿದ್ದಾರೆ, ಜೆ.ಸಿ.ನಿದ್ದಾನೆ. ಆದಮೇಲೆ ಕ್ರಮ ತಗೊಂಡ್ಮೇಲೆ ಇಲ್ಲಿ ಇಡಬೇಕು, ಅಲ್ಲಿ ಇಟ್ಟು ಪ್ರಶ್ನೆ ಏನು ಮಾಡಿದೆ? ಕ್ರಮ ಇಮಿಡಿಯೇಟ್ ಕ್ರಮ ತಗೊಂಡಿದ್ದಾರಲ್ವಾ. ಕುಂಭಮೇಳ ಬೇರೆ ನಡೀತಾ ಇದೆ, ಇಂಥ ಸಂದರ್ಭದಲ್ಲಿ ಜನಗಳು ಬರ್ತಾರೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಕುಂಭಮೇಳಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದೊಂದು ಸ್ಟ್ರೇ ಇನ್ಸಿಡೆಂಟ್, ಅದಕ್ಕೆ ಬೇರೆ ಬಣ್ಣ ಕಟ್ಟೋದು ಅಥವಾ ಕತೆ ಕಟ್ಟೋ ಅಗತ್ಯ ಇಲ್ಲ. ವಿ ವಿಲ್ ಹ್ಯಾಂಡಲ್ ವಿತ್ ಐರನ್ ಹ್ಯಾಂಡ್.